ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 105ರಿಂದ ಅಧ್ಯಯನ ಮಾಡಿಕೊಳ್ಳೋಣ. ಕೀರ್ತನೆ 105, ಸಾಮ್ 105. ಈ ಕೀರ್ತನೆ 105 78ನೇ ಕೀರ್ತನೆಯಂತೆ ಇರುವಂಥದ್ದಾಗಿದೆ. ನನಗೆ ಅದು ಒಂದು ಫೇವರೆಟ್, ಮೆಚ್ಚಿನ ಒಂದು ಕೀರ್ತನೆ 78ನೇ ಒಂದು ಕೀರ್ತನೆ. ಅದೇ ಒಂದು ವಿಷಯ ಇಲ್ಲಿ ಕೂಡ ಬಂದಿದೆ. ಮತ್ತು ಆ 78ನೇ ಕೀರ್ತನೆ ಬಗ್ಗೆ ಒಂದು ಮಾತು ನಾನು ಹೇಳಬೇಕು. ಆದ ಕಾರಣ ಸ್ವಲ್ಪ ಅಲ್ಲಿಗೆ ನಾವು ಹೋಗೋಣ್ರಿ. 78ನೇ ಕೀರ್ತನೆ ಆಸಾಫನು ಬರೆದಂಥ ಕೀರ್ತನೆ, ಆಸಾಫನ ಕೀರ್ತನೆ. ಈ ಕೀರ್ತನೆ ಧರ್ಮೋಪದೇಶ ಕಾಂಡ 32ನೇ ಉಪಾದಿಯಲ್ಲಿ ಕೀರ್ತನೆ 106ನೇ ಕೀರ್ತನೆಯಂತೆ, ಕೀರ್ತನೆ 105ನೇ ಕೀರ್ತನೆಯಂತೆ ಇರುವಂಥ ಒಂದು ಕೀರ್ತನೆ 78ನೇ ಕೀರ್ತನೆ. ಮತ್ತು ಇದು ಅನಾಮಧೇಯ ಕೀರ್ತನೆಯಾಗಿರುವುದರಿಂದ ಇದನ್ನು ಯಾರು ಬರೆದ್ರಂತ ನಮಗೆ ಗೊತ್ತಿಲ್ಲ. ಪರಲೋಕ ಹೋದ್ಮೇಲೆ ಬಹುಶಃ ನಾವು ತಿಳ್ಕೊಳ್ತೀವಿ ಯಾರು ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಕೀರ್ತನೆ ಪ್ರಾರಂಭ ಈ ರೀತಿಯಾಗಿದೆ: ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ದೇವರ ಬಗ್ಗೆ ಸಾಕಷ್ಟು ವಿಷಯಗಳು ದೇವರನ್ನು ಕೇಂದ್ರೀಕರಿಸಿದಂಥ ಒಂದು ಕೀರ್ತನೆಯಾಗಿದೆ. ಉದಾಹರಣೆಗೆ ಆತನ ನಾಮ, ಆತನ ಅದ್ಭುತ ಕಾರ್ಯಗಳು 2ನೇ ವಚನ, ಆತನ ಪರಿಶುದ್ಧ ನಾಮ 3ನೇ ವಚನ, ಆತನ ದರ್ಶನ 3ನೇ ವಚನ, ಆತನ ಬಲ 4ನೇ ವಚನ, ಆತನ ದರ್ಶನ ಮತ್ತೊಂದು ಸಾರಿ 4ನೇ ವಚನದಲ್ಲಿ, 5ನೇ ವಚನ ಆತನ ಸೇವಕ, ಆತನು ಆರಿಸಿಕೊಂಡದ್ದು, ಮತ್ತು ಆತನ ನ್ಯಾಯವಿಧಿಗಳು 7ನೇ ವಚನ, ಆತನ ಒಡಂಬಡಿಕೆ 8ನೇ ವಚನ, ಆತನ ಮಾತು 10ನೇ ವಚನ, ಮತ್ತು ಆತನ ಅಭಿಷೇಕಿಸಿದವರ ಬಗ್ಗೆ 15ನೇ ವಚನ, ದೇವರ ವಾಕ್ಯದ ಬಗ್ಗೆ 19ನೇ ವಚನ, ಆತನ ಜನರ ಬಗ್ಗೆ 24ನೇ ವಚನ, ಮತ್ತು ಆತನ ಜನರು 25, ಮತ್ತು ಆತನ ಆಯ್ಕೆ, ಆರೋನನನ್ನು ಆಯ್ಕೆ ಮಾಡಿದನಲ್ಲ 26, ಆತನ ಆಜ್ಞೆ ಬಗ್ಗೆ 27ನೇ ವಚನ, 28 ಕೂಡ, ಮತ್ತು ಆತನ ಆಜ್ಞೆ 2-3 ಸರಿ ಬರೆದಿದೆ. ಅದಾದ ನಂತರ ಕೊನೆಯವರೆಗೆ ನಾವು ನೋಡುವಾಗ ಮತ್ತೆ ಆತನ ವಾಕ್ಯಗಳ ಬಗ್ಗೆ ನಾವು ನೋಡ್ತೀವಿ. ಹೀಗೆ ಕೀರ್ತನೆ 105ರಲ್ಲಿ ಮುಖ್ಯವಾಗಿ ಎದ್ದು ಕಾಣುವಂಥ ಒಂದು ಸಂಗತಿ ದೇವರು, ದೇವ ಜನರು, ದೇವರ ಶಕ್ತಿ, ದೇವರ ವಾಕ್ಯ, ದೇವರ ವಾಕ್ಯ, ದೇವರ ವಾಕ್ಯದ ಬಗ್ಗೆ ಬಹಳಷ್ಟು ಇಲ್ಲಿ ಬರೆಯಲಾಗಿದೆ. ಸರಿ, ಈ ರೀತಿಯಾಗಿರುವಾಗ ಈ ಒಂದು ಕೀರ್ತನೆ ಅದರ ವೈಶಿಷ್ಟ್ಯತೆ ಏನು? ವಾಟ್ಸ್ ದ ಸ್ಪೆಷಾಲಿಟಿ ಆಫ್ ಸಾಮ್ 105? ನೋಡೋಣ. 7ನೇ ವಚನಕ್ಕೆ ಬನ್ನಿರಿ. ಅಲ್ಲಿ ಏನು ನಮಗೋಸ್ಕರವಾಗಿ ಕಾದಿದೆ. ಯೆಹೋವನೆಂಬಾತನೇ ನಮ್ಮ ದೇವರು, ಅಂದರೆ ಇರುವಾತನೇ ಆಗಿರುವ ದೇವರು, ಮತ್ತು ಆತನ ನ್ಯಾಯವಿಧಿಗಳು ಭೂಲೋಕದಲ್ಲೆಲ್ಲ ಇದೆ. ಅಂದರೆ ಆತನ ವಾಕ್ಯ. ಯಾಕೆ ದೇವರ ವಾಕ್ಯ ಅಧ್ಯಯನ ಮಾಡಬೇಕು? ಭೂಲೋಕದಲ್ಲೆಲ್ಲ ದೇವರ ವಾಕ್ಯ ಇದೆ ಅಂತ ಹೇಳ್ಬಿಟ್ಟು. ಆತನು ತನ್ನ ವಾಗ್ದಾನವನ್ನು, ಅದಕ್ಕಿಂತ ಮುಂಚೆ ನಾವು ಒಂದು ಮಾತು 5ನೇ ವಚನದಲ್ಲಿ ನಾವು ನೋಡಿಬಿಟ್ಟು ಮತ್ತೆ 8ನೇ ವಚನಕ್ಕೆ ಬರೋಣ. ಅಲ್ಲಿ ಏನಂತಿದೆ? ಆತನ ಸೇವಕನಾದ ಅಬ್ರಹಾಮನ ಸಂತತಿಯವರೇ. ಯಾಕೆ ಆ ಮಾತು ಬರೆದಿದೆ ಅಂತ ಹೇಳಿದ್ರೆ, ದೇವರು ಅಬ್ರಹಾಮನ ಮುಖಾಂತರ ಒಡಂಬಡಿಕೆ ಮಾಡಿಕೊಂಡದರಿಂದ ಅಬ್ರಹಾಮನ ಸಂತತಿಯವರೇ. ಅವರು ದೈಹಿಕವಾಗಿ ಅಬ್ರಹಾಮನ ಸಂತತಿಯವರಾಗಿದ್ದರು, ಆದರೆ
ಗಲಾತ್ಯ 3ರಲ್ಲಿ ಒಂದು ಮಾತಿದೆ, ಅದನ್ನು ನಾವು ಈಗ ಈ ಸಂದರ್ಭದಲ್ಲಿ ನೋಡುವಂಥದ್ದು ಯುಕ್ತವಾದದ್ದು. ಯಾಕಂತೇಳಿದರೆ ಈ ಒಂದು ಅಧ್ಯಾಯಕ್ಕೆ ಅಥವಾ ಈ ಕೀರ್ತನೆ 105ರಲ್ಲಿ ಇರುವಂಥ ಅಧ್ಯಾಯದ ವಿಷಯಕ್ಕೆ ಅನ್ವಯವಾಗುವಂಥದ್ದು, ವಿಷಯಕ್ಕೆ, ಸಬ್ಜೆಕ್ಟ್ಗೆ. 3ನೇ ಅಧ್ಯಾಯ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ, ಮತ್ತು ಪೌಲನು ಯಾವ ರೀತಿಯಾಗಿ ತರ್ಕಶಾಸ್ತ್ರಬದ್ಧವಾಗಿ ಅಂದರೆ ಲಾಜಿಕ್ಕಾಗಿ ಒಂದು ವಿಷಯವನ್ನು ತರ್ತಾನೆ, ಅದನ್ನು ನಾವು ನೋಡಿಕೊಳ್ತಿದ್ದೇವೆ. 3 ಹಾಗೆ ಬಂದಾಗ ಮುಂದೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು ಇಲ್ಲ. ಯಾಕಂದರೆ ಯಹೂದ್ಯರಿಗೆ ಅಂತ ಹಳೆ ಒಡಂಬಡಿಕೆ ಇತ್ತು, ಅದು ನಿಜ, ಸತ್ಯ. ಆದರೆ ಪೌಲನು ಈಗ ತಾನು ಕೂಡ ಯಹೂದ್ಯನೇ ಆಗಿದ್ದರೂ ಯಹೂದ್ಯನೂ ಗ್ರೀಕನು ಎಂದು ಏನಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ, ಗಲಾತ್ಯ 3:29, ಅಬ್ರಹಾಮನ ಸಂತತಿಯವರು. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು. ವಾವ್! ಯಾರೋ ಒಬ್ಬರು ಬಂದು ತಂದೆಯ ಆಸ್ತಿಯನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯನಾ? ಇಲ್ಲ. ಕಾನೂನು ಪ್ರಕಾರವಾಗಿ ಸಾಧ್ಯವಿಲ್ಲ. ಆದರೆ ಕ್ರಿಸ್ತನು ಮಾಡಿದ ತ್ಯಾಗ ಅಂತ ಹೇಳೋಕ್ಕಿಂತಲೂ ಅದು ಭಾಳ ಲಿಮಿಟೆಡ್, ಪರಿಮಿತವಾದದ್ದು. ಕ್ರಿಸ್ತನ ಮಾಡಿದಂಥ ಮಹಾತ್ಯಾಗ, ಮಹಾಯಜ್ಞ. ಹೌದು, ಪರಲೋಕವನ್ನು ಬಿಟ್ಟು ಬರುವಂಥದ್ದು ಮಹಾತ್ಯಾಗ. ತನ್ನ ಪ್ರಾಣವನ್ನೇ ನಮಗೋಸ್ಕರವಾಗಿ ಧಾರೆ ಎರೆದದ್ದು ಮಹಾ ಕಾರ್ಯ, ಮಹತ್ವ. ಆ ರೀತಿಯಾಗಿ ಅಬ್ರಹಾಮನ ಮುಖಾಂತರವಾಗಿ ನಮಗೆ, ಅಂದರೆ ಯಹೂದ್ಯರಿಗೆ ಲಭ್ಯವಾದಂಥ ವಾಗ್ದಾನ, ಬಾಧ್ಯತೆ ಕ್ರಿಸ್ತನ ಮುಖಾಂತರವಾಗಿ ನಮಗೆ ದೊರಕಿದೆ. ಈಗ 8ನೇ ವಚನ ಓದಿಕೊಳ್ಳೋಣ. ಕೀರ್ತನೆ 105, Psalm 105 verse 8. ಆತನು ದೇವರು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ, ಎಷ್ಟು? 1000 ತಲೆಗಳವರೆಗೂ, ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾನೆ. ಆತನ ಒಡಂಬಡಿಕೆಯನ್ನು ಅಬ್ರಹಾಮನ ಸಂಗಡ ಮಾಡಿಕೊಂಡನು, ಅದು ರಾಜಶಾಸನದಂತಿರುವುದೆಂದು ಯಾಕೋಬನಿಗೆ ಶಾಶ್ವತವಾದ ಒಡಂಬಡಿಕೆಯಾಗಿರುವುದೆಂದು ಇಸ್ರಾಯೇಲನಿಗೆ ಮಾತು ಕೊಟ್ಟನು. ಹೌದು, 1000 ತಲೆಗಳು, ಭಾಳ ಆಶ್ಚರ್ಯ. ಆದರೆ ಒಂದು ವಿಷಯ ಗಮನಿಸಬೇಕು. ಕೀರ್ತನೆ 105, 7 ಮತ್ತು 8 ನಾವು ನೋಡುವಾಗ 7ನೇ ವಚನದಲ್ಲಿ ವಾಕ್ಯ, 8ನೇ ವಚನದಲ್ಲಿ ವಾಗ್ದಾನ, 1000 ತಲೆಗಳು. ಹೌದು, ಇನ್ನೂ ಸ್ವಲ್ಪ ಜನರೇ ಆಗಿದ್ದಾಗ ಇಸ್ರಾಯೇಲರು ದೇವರು 12ನೇ ವಚನದಲ್ಲಿ ನಿಮಗೆ ಈ ದೇಶವನ್ನು ಕೊಡುವೆನು, ಅದು ನಿಮ್ಮ ಸಂತತಿಯವರಿಗೆ ಸ್ವಾಸ್ಥ್ಯವಾಗಿರುವುದು ಎಂಬುದಾಗಿ ಹೇಳಿಬಿಟ್ಟು ದೇವರು ಇಸ್ರಾಯೇಲರನ್ನು ನಡೆಸ್ಕೊಂಡು ಬರುವಂಥ ಮಾತು, ರೀತಿ, ವಿಧಾನ ಭಾಳ ವಿಶೇಷವಾದದ್ದು. ಇಸ್ರಾಯೇಲರು ದೇಶದಿಂದ ದೇಶಕ್ಕೆ, ರಾಜ್ಯದಿಂದ ರಾಜ್ಯಕ್ಕೆ ಹೋಗ್ತಿದ್ದಾಗ ದೇವರು ಅರಸರಿಗೆ, ಯಾಕಂದರೆ ಅವರು ಒಂದೊಂದು ಊರನ್ನು, ರಾಜ್ಯವನ್ನು, ದೇಶವನ್ನು 40 ವರ್ಷಗಳು ನಡ್ಕೊಂಡು ಸಂಚಾರ ಮಾಡಿಕೊಂಡು ಬರುವಾಗ ದೇವರ ಅರಸರಿಗೆ ಏನು ಹೇಳಿರ್ಬೋದು ಅಂತ ಹೇಳ್ಬಿಟ್ಟು ಕೀರ್ತನೆ 105, 14ನೇ ವಚನದಲ್ಲಿದೆ. ಅದೊಂಥರ ತಮಾಷೆಯಾಗಿ ಇದ್ರೂ ಕೂಡ ಗಂಭೀರವಾದದ್ದು. ಏನಿದೆ ನೋಡೋಣ ಬನ್ನಿರಿ. 105, 14. ಆತನು ಅಂದರೆ ದೇವರು ಇಸ್ರಾಯೇಲರ ವಿಷಯದಲ್ಲಿ ಅರಸರನ್ನು ಗದರಿಸಿ, ಯಾಕಂದರೆ ದೇವರು ಅರಸರಿಗಿಂತಲೂ ದೊಡ್ಡ ಆತನು. ಆದ ಕಾರಣ ಅರಸರನ್ನು ಗದರಿಸಿ ಏನು ಹೇಳ್ತಾನೆ? ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನು ಮಾಡಬಾರದು ಎಂದು ಹೇಳಿದನು. ಹಾಗಾದರೆ ದೇವರು ಮಾತಾಡಿದ್ದನು.
ಅದರಲ್ಲಿಯೂ ಯಹೂದ್ಯರಲ್ಲದ ಅರಸರ ಜೊತೆಯಲ್ಲಿ ಮಾತಾಡಿದನು. ಏನಂತ ಮಾತಾಡ್ದ? ನನ್ನ ಅಭಿಷೇಕಿಸಿದವರು ಮೋಶೆ, ಆರೋನ್ ಅವ್ರನ್ನೆಲ್ಲ ಮುಟ್ಟಬಾರದು. ಪ್ರವಾದಿಗಳು ಇದ್ದಾರೆ. ಯೆಹೋಶುವನ ಉದಾಹರಣೆ ಪ್ರವಾದಿ, ಮೋಶೆ ಪ್ರವಾದಿ. ಯಾವ ಕೇಡು ಮಾಡಬಾರ್ದಂತ ಹೇಳಿದನು. ಆದ ಕಾರಣ 40 ವರ್ಷಗಳು ಅವರಿಗೆ ಯಾವ ಕೇಡು ಆಗಲಿಲ್ಲ, ಯಾರು ಅವರನ್ನು ಮುಟ್ಟಲಿಲ್ಲ. ವಾವ್! ಆನಂತರ ದೇವರು ದೇಶದಲ್ಲಿ ಕ್ಷಾಮವನ್ನು ಬರಮಾಡಿ ಆಹಾರವೆಂಬ ಊರುಕೋಲನ್ನು ಮುರಿದು ಬಿಟ್ಟನು. ಆತನು ಅವರ ಮುಂದೆ ಒಬ್ಬನ್ನು ಕಳಿಸಿದನು. ಯಾರದು? ಯೋಸೇಫನು. ಹೌದು, ಆ ಯೋಸೇಫನು ಯೆಹೋವನ ವಾಕ್ಯದಿಂದ ಶೋಧಿತನಾದನಂತೆ. 19ನೇ ವಚನ. ಮತ್ತು ಯಾಕೋಬನು ಐಗುಪ್ತಕ್ಕೆ ಬಂದನು. ಯಾಕಂದರೆ ಈಗ ಯೋಸೇಫನಲ್ಲಿ ಹೋಗಿದ್ದಾನಂತೆ. 23ನೇ ವಚನದಲ್ಲಿ ನೋಡುವಾಗ ಇಸ್ರಾಯೇಲನು, ಯಾಕೋಬನಂತ ಬರೆದಿಲ್ಲ, ಇಸ್ರಾಯೇಲನು ಐಗುಪ್ತಕ್ಕೆ ಬಂದನು. ಯಾಕೋಬನು ಹಾಮನ ದೇಶದಲ್ಲಿ ಪ್ರವಾಸಿಯಾದನು. ಹೀಬ್ರೂ ಪದದಲ್ಲಿ ಒಂದೇ ಸಾಲು ಎರಡನೇ ಸಾಲು ಬರುವಾಗ ಅದೇ ಅರ್ಥ ಬೇರೆ ರೀತಿಯಿಂದ ಹೇಳುವಂಥದ್ದು. ಮೊದಲನೇ ಸಾಲಿನಲ್ಲಿ ಇಸ್ರಾಯೇಲನು ಐಗುಪ್ತಕ್ಕೆ ಬಂದನು. ಆದರೆ ಎರಡನೇ ಸಾಲು ಯಾಕೋಬನು, ಬೇರೆ ವ್ಯಕ್ತಿ ಅಲ್ಲ, ಇಸ್ರಾಯೇಲನೇ ಯಾಕೋಬನಂತ. ಹಾಮನ ದೇಶದಲ್ಲಿ ಅಂತ ಹೇಳಿದಾಗ ಐಗುಪ್ತದಲ್ಲಿ ಒಂದು ಕಡೆ ಪ್ರವಾಸಿಯಾದನು. ದೇವರು ತನ್ನ ಜನರನ್ನು ಬಹಳವಾಗಿ ವೃದ್ಧಿ ಮಾಡಿ ಅವರು ಶತ್ರುಗಳಿಗಿಂತ ಬಲಿಷ್ಠರಾಗುವಂತೆ ಮಾಡಿದನದು ದೇವರಿಂದನೇ ಸಾಧ್ಯ. ಮತ್ತು ದೇವರು ಇನ್ನೊಂದು ಕೆಲಸ ಮಾಡಿದ್ದನ್ನು ನಾವಿಲ್ಲಿ ನೋಡ್ತೀವಿ. ಇದು ಕೂಡ ಸ್ವಲ್ಪ ತಮಾಷೆಯಾಗಿ ನಮಗೆ ಅನಿಸ್ಬೋದು. ಯಾವ ರೀತಿಯಾಗಿ ರಾಜರ ಹತ್ರ ದೇವರು, ನನ್ನ ಅಭಿಷೇಕದವರು ಅಭಿಷಿಕ್ತರು, ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ನೀವು ಕೇಡು ಮಾಡಬಾರ್ದಂತ ಹೇಳಿದ ದೇವರು ಈಗ ಆ ದೇಶದವರ ಅಂದರೆ ಐಗುಪ್ತರ ಹೃದಯವನ್ನು ಮಾರ್ಪಡಿಸಿದ್ದರಿಂದ, ವಾವ್! ಈ ಹೊತ್ತಿಗೂ ಇಂದು ಕೂಡ ದೇವರು ಅದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕೆ ದೇವರು ಅದನ್ನು ಮಾಡಬೇಕಂದ್ರೆ 2 ಕಾರಣಗಳಿಂದ. ತನ್ನ ನಾಮದ ಮಹತ್ತಿಗಾಗಿ, ಮಹಿಮೆಗಾಗಿ. ಎರಡನೇದು ತನ್ನ ಜನರ ಆಶೀರ್ವಾದಕ್ಕಾಗಿ. ಇಂದು ಕೂಡ ದೇವರು ತನ್ನ ನಾಮದ ಮಹತ್ತಿಗಾಗಿ, ಮಹಿಮೆಗಾಗಿ, ತನ್ನ ಜನರ ಆಶೀರ್ವಾದಕ್ಕಾಗಿ ದೇಶದವರ ಹೃದಯವನ್ನು ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ಹೌದು, ಆಶ್ಚರ್ಯ. ಮತ್ತು ಈ ರೀತಿಯಾಗಿ ಬಂದಾಗ 37ನೇ ವಚನ ಬಹಳ ನನಗೆ ಫೇವರೇಟ್ ಆಗಿರುವಂಥ ಒಂದು ವಾಕ್ಯ. ಇಸ್ರಾಯೇಲರನ್ನು ಬೆಳ್ಳಿ ಬಂಗಾರಗಳು ಸಹಿತವಾಗಿ ಹೊರಗೆ ಬರಮಾಡಿದನು. ಹೌದು, ಸುಮಾರು 400 ಅಥವಾ 430 ವರ್ಷಗಳು ಗುಲಾಮರಾಗಿದ್ದಂಥ ಇಸ್ರಾಯೇಲರು, 4 ಶತಮಾನಗಳ ಗುಲಾಮರಾಗಿದ್ದಂಥ ಇಸ್ರಾಯೇಲರು ಸುಮಾರು 30 ಲಕ್ಷ ಜನರಾಗಿ ಹೊರಗೆ ಬರ್ತಾ ಇದ್ದಂಥ ವೇಳೆಯಲ್ಲಿ ಹೇಗೆ ಬಂದರು ಅಂತ ನೋಡುವಾಗ, ಒಂದು, ಬೆಳ್ಳಿ ಬಂಗಾರಗಳಿಂದ ಹೊರಗೆ ಬಂದರು. ಅಂದರೆ ಅರ್ಥ, ದೇವರು ಅವರನ್ನು ಸಿರಿವಂತರನ್ನಾಗಿ ಮಾಡಿ, ಗುಲಾಮರಾಗಿದ್ದಂಥ ಅವರನ್ನು ಸಿರಿವಂತರನ್ನಾಗಿ ಮಾಡಿ ಹೊರಗೆ ಕರ್ಕೊಂಡು ಬಂದರು. ದೇವರು ಚೆನ್ನಾಗಿ ನೋಡಿಕೊಂಡು. ಹೌದು, ಶಿಕ್ಷಿಸಿದನು ತನ್ನ ಜನರನ್ನು, ಮಹಾಪ್ರೀತಿಯಿಂದ ಅವರನ್ನು ಹೊರತಂದನು. ಹೌದು, ಅವರಿಗೆ ಒಂದು ಕೊರತೆ ಕೂಡ ಇರಲಿಲ್ಲ. ಮತ್ತು ಬೆಳ್ಳಿ ಬಂಗಾರ ಅಂತ ಹೇಳಿದಾಗ ಅವರು 430 ವರ್ಷಗಳು ಅವರು ಕೆಲಸ ಮಾಡಿದರೂ ಅವರಿಗೆ ಬೇಕಾದಂಥ ಸಂಬಳ ಕೊಡಲಿಲ್ಲ. ಆದ ಕಾರಣ ದೇವರು ಐಗುಪ್ತರು ಇಸ್ರಾಯೇಲರಿಗೆ ಕೊಡುವಂತೆ ಮಾಡಿದನು. ಯಾಕಂದರೆ ದೇವರು ಸರ್ವಾಧಿಕಾರಿ, ದೇವರು ನ್ಯಾಯವಂತ ನ್ಯಾಯಾಧಿಪತಿ. ಆದ ಕಾರಣ ಅವರಿಗೆ ಅನ್ಯಾಯವಾಗಿದ್ದರಿಂದ ಅವರ ಕಡೆಯಿಂದ ಎಲ್ಲ ನಿಮ್ಮ ಬೆಳ್ಳಿ ಬಂಗಾರ ಕೊಡ್ರಿ ಅಂತ ಹೇಳ್ಬಿಟ್ಟು ಅವರಿಗೆ ಅದು
ಕೂಲಿ ಬರುವಂತೆ ಮಾಡಿ ಶ್ರೀಮಂತರನ್ನಾಗಿ, ಒಂದೇ ರಾತ್ರಿಯಲ್ಲಿ ಶ್ರೀಮಂತರನ್ನಾಗಿ ಮಾಡಿ ಹೊರಗೆ ಕರ್ಕೊಂಡು ಬಂದನು. ಆಶ್ಚರ್ಯ, ಅದರಲ್ಲಿ 2ನೇ ಭಾಗ, ಕೀರ್ತನೆ 105:37, ಅವರ ಕುಲಗಳಲ್ಲಿ ಒಬ್ಬನಾದರೂ ಎಡವುವವನಿರಲಿಲ್ಲ. ಇನ್ನೊಂದು ಭಾಷಾಂತರದಲ್ಲಿ ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ, ಯಾವಾಗ ಎಡವುತ್ತೇವೆ ಅಂತ ಹೇಳಿದರೆ ಬಲಹೀನರಾಗಿದ್ದಾಗಲ್ಲ. ಆದ ಕಾರಣ ಅವರು ಎಡವಿ ಬೀಳದಂತೆ ಅಥವಾ ಸ್ಟಂಬಲ್ ಆಗದಂತೆ, ಅಂದರೆ ಬಲಹೀನರಾಗಿ ಇರಲಿಲ್ಲ. ಅವರು ಬಲಶಾಲಿಗಳಾಗಿ ಬಂದರು. ಹೌದು, ಭೌತಿಕವಾದ ಆಶೀರ್ವಾದ ಪ್ಲಸ್ ದೈಹಿಕವಾದ ಆಶೀರ್ವಾದ ಪ್ಲಸ್ ಅದಕ್ಕಿಂತಲೂ ಮಿಗಿಲಾಗಿ ದೊಡ್ಡದಾಗಿ ಆತ್ಮಿಕವಾದ ಆಶೀರ್ವಾದ. ಯಾಕಂದರೆ ಅಭಿಷಿಕ್ತ ವ್ಯಕ್ತಿಗಳವ್ರ ಜೊತೆಯಲ್ಲಿದ್ದರು, ಪ್ರವಾದಿಗಳು ಅವ್ರ ಜೊತೆಯಲ್ಲಿದ್ದರು. ಅವೆಲ್ಲಕ್ಕಿಂತಲೂ ಹೆಚ್ಚಾಗಿ ದೇವ ಸಾನ್ನಿಧ್ಯವೇ ಅವರ ಜೊತೆಯಲ್ಲಿತ್ತು. ಆ ರೀತಿಯಾಗಿ ಇದ್ದಾಗ ಏನಾಯಿತು, ನೆರಳಿಗೋಸ್ಕರ ಮೋಡವನ್ನು, ഇരുಳಲ್ಲಿ ಬೆಳಕಿಗೋಸ್ಕರ ಬೆಂಕಿಯನ್ನು, ಅಂದರೆ ದೇವರ ಸಾನ್ನಿಧ್ಯವನ್ನು ಹೌದು ಸೂಚಿಸುವಂಥ ರೀತಿಯಲ್ಲಿ ದೇವರು ತನ್ನ ಜನರ ಜೊತೆಯಲ್ಲಿ ಪ್ರಯಾಣ ಮಾಡಿದನಂತ ಹೇಳ್ಬೋದು, ಅಥವಾ ನಡೆಸಿದನು. ಗಾಡ್ ಲೆಡ್ ದಮ್. ಹೀಗೆ ಆತನು ತನ್ನ ಪರಿಶುದ್ಧ ವಚನವನ್ನು ತನ್ನ ಸೇವಕನಾದ ಅಬ್ರಹಾಮನನ್ನು ನೆನಪು ಮಾಡಿಕೊಂಡು 2 ಸಂಗತಿಗಳು ದೇವರನ್ನು ಪ್ರೇರೇಪಿಸಿತು ಅಥವಾ ದೇವರನ್ನು ಚಲಿಸುವಂತೆ ಮಾಡಿದ 2 ಸಂಗತಿಗಳು, ಪರಿಶುದ್ಧ ವಚನ, 2ನೇದು ಅಬ್ರಹಾಮನು, ಸೇವಕನಾದ ಅಬ್ರಹಾಮನು. ಇದನ್ನು ನೆನಪು ಮಾಡಿಕೊಂಡು ತನ್ನ ಪ್ರಜೆಯು ಉಲ್ಲಾಸದಿಂದಲೂ ಉತ್ಸಾಹಧ್ವನಿಯಿಂದಲೂ ಹೊರಗೆ ಬರುವಂತೆ ಮಾಡಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಎಂಥ ದೇವರು, ಒಳ್ಳೆಯ ದೇವರು. ಹೌದು, ಜನರು ಬರುವಾಗ ಯಾವ ರೀತಿಯಾಗಿ ಬಂದರು, ಅವರು ಭೌತಿಕ ಆಶೀರ್ವಾದ, ದೈಹಿಕ ಆಶೀರ್ವಾದ, ಆತ್ಮಿಕ ಆಶೀರ್ವಾದ, ಸಂತೋಷ, ಉತ್ಸಾಹ ಧ್ವನಿ, ಈ ರೀತಿಯಾಗಿ ಅವರು ಬಂದರು. ಅವರು ತನ್ನ ವಿರೋಧಿಗಳನ್ನು, ತನ್ನ ವಿಧಿಗಳನ್ನು, ಅಂದರೆ ದೇವರ ವಾಕ್ಯವನ್ನು ಕೈಕೊಂಡು ತನ್ನ ಧರ್ಮಶಾಸ್ತ್ರವನ್ನು ಅನುಸರಿಸಬೇಕೆಂಬುದೇ ಆತನ ಉದ್ದೇಶ. ಇವೆಲ್ಲದರಲ್ಲಿ ದೇವರ ಉದ್ದೇಶ ಏನಾಗಿತ್ತು? ಕೀರ್ತನೆ 105:45 ದೇವರ ಉದ್ದೇಶ ಏನಂದರೆ, ದೇವರ ವಾಕ್ಯವನ್ನು ದೇವಜನರು ಅನುಸರಿಸಬೇಕು, ಅಷ್ಟೇ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ? ದೇವರ ವಾಕ್ಯವನ್ನು ಪ್ರತಿದಿನ ಪ್ರತಿ ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದರೆ, ದೇವರ ಉದ್ದೇಶ ದೇವರ ವಾಕ್ಯವನ್ನು ನಾವು ತಿಳ್ಕೊಳ್ಬೇಕು, ಅನುಸರಿಸಬೇಕು, ನೆನಪಿನಲ್ಲಿಟ್ಕೊಳ್ಬೇಕು. ನಮ್ಮ ಮಕ್ಕಳಿಗೆ, ಇತರರಿಗೆ ನಾವು ತಿಳಿಸಬೇಕು ಎಂಬುದು. ಹೌದು, ಆಶ್ಚರ್ಯ ಅಲ್ವಾ? ದೇವರು ತನ್ನ ವಾಕ್ಯವನ್ನು ನಮಗೆ ತಿಳಿಸುವಂಥದ್ರಲ್ಲಿ ಮಹಾ ಉದ್ದೇಶವನ್ನು ಇಟ್ಟುಕೊಂಡಿರುವಂಥ ವ್ಯಕ್ತಿಯಾಗಿದ್ದಾನೆ. ದೇವಜನರು ಸಂತೋಷವಾಗಿರಬೇಕೆಂಬುದು ಕೂಡ ದೇವರ ಉದ್ದೇಶವಾಗಿರ್ತದೆ. ಹೌದು, ಕೀರ್ತನೆಗಳ ಗ್ರಂಥ 105ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.